Fatigue. What is fatigue? Feeling overtired, feeling really bored for doing the daily activities, ಮತ್ತೆ ನಿದ್ದೆ ಜಾಸ್ತಿ ಬರೋದು, ಟಯರ್ಡ್ನೆಸ್ ಇರೋದು, ಇದೆಲ್ಲ ಫೆಟೀಗ್ ಅಂತ ಹೇಳ್ತಾರೆ. ಸೊ ಈ ಫೆಟೀಗ್ ಏನಕ್ಕಾಗತ್ತೆ? ಎಲ್ಲ ಪ್ರೊಫೆಷನಲ್ಲಿ ಇರೋರ್ಗು, ಎಲ್ಲ ಫೀಲ್ಡಲ್ಲಿರೋರ್ಗು ಒಂದು ಪಾಯಿಂಟಲ್ಲಿ ಫೆಟೀಗ್ ಆಗೇ ಆಗತ್ತೆ. ಸೊ ಇದೇನಂದರೆ ವರ್ಕ್ ಸ್ಟ್ರೆಸ್ಸಿಂದ ಆಗ್ಬೋದು, ಇಲ್ಲಾಂದರೆ ಜಾಸ್ತಿ ವರ್ಕ್ ಲೋಡು, ಏನೋ ಒಂದು ಕೆಲಸ ನಾವು ರಿಪೀಟೆಡ್ ಆಗಿ ಜಾಸ್ತಿ ಅವರ್ಸು ನಿದ್ದೆ ಕಮ್ಮಿ ಮಾಡಿಕೊಂಡು ಅಥವಾ ಮೈಂಡ್ ಜಾಸ್ತಿ ವರ್ಕ್ ಮಾಡಿಕೊಂಡು ಮಾಡ್ತಾ ಇದ್ದಾಗ ಫೆಟೀಗ್ ಆಗತ್ತೆ. ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇವತ್ತು ನಾವು ಇದೇ ಫೆಟೀಗ್ಗೆ ಕೆಲವು ಆಸನಾಸ್ನ ಪ್ರಾಕ್ಟೀಸ್ ಮಾಡೋಣ. ಸೊ ಯೋಗದಲ್ಲಿ ಎಲ್ಲದಕ್ಕೂ ಕ್ಯೂರ್ ಇದೆ, ನಮ್ಮ ಕನ್ಸಿಸ್ಟೆನ್ಸಿ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಎಷ್ಟು ಕನ್ಸಿಸ್ಟೆಂಟಾಗಿ ಯೋಗ ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಬೇಗ ನಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಸೊ ಇದೇ ಥರ ಫೆಟೀಗ್ ನಿಮ್ಗಾಗಿದ್ರೆ ನಿಮ್ಮ ಫಿಟ್ನೆಸ್ ರೊಟೀನ್ ಅಥವಾ ನಿಮ್ಮ ಯೋಗ ರೊಟೀನ್ನಲ್ಲಿ ಈ 4 ಆಸನಗಳನ್ನು ನೀವು ಆ್ಯಡ್ ಮಾಡ್ಬೋದು. ಸೊ ಬನ್ನಿ ಶುರು ಮಾಡೋಣ. ವಿ ವಿಲ್ ಸಿಟ್ ವಿತ್ ಎನಿ ಕಂಫರ್ಟಬಲ್ ಪೊಸಿಷನ್. ಸೊ ನಿಮಗೆ ಪದ್ಮಾಸನ ಆದರೆ ಪದ್ಮಾಸನದಲ್ಲಿ ಕುತ್ಕೋಬೋದು, ಇಲ್ಲ ಅಂದರೆ ಸುಖಾಸನ, ಅರ್ಧ ಪದ್ಮಾಸನ, ಎನಿ ಕಂಫರ್ಟಬಲ್ ಪೊಸಿಷನ್. ರಿಲ್ಯಾಕ್ಸ್, ಪಾಸ್ ಫಾರ್ ಎ ಮಿನಿಟ್, ಬ್ರೀತ್ ಸ್ಲೋಲಿ. Take a deep inhale, exhale slowly. So relax all the facial muscles. Smile, because smile is the easiest yoga you can practice. Slow down your breathing. We will start with a Omkara. Inhale. Om. Slowly open back your eyes. ಸೊ ಫ್ರೆಂಡ್ಸ್, ಸರ್ವಾಂಗಾಸನ ಮತ್ತು ಹಲಾಸನ ಪ್ರಾಕ್ಟೀಸಿಂದ ಇವತ್ತು ನಾವು ಶುರು ಮಾಡೋಣ. ಸೊ ಹಲಾಸನ, ಸರ್ವಾಂಗಾಸನ ಮಾಡೋಕ್ಕೆ ನಿಮ್ಮ ಲೋ ಬ್ಯಾಕ್ನಲ್ಲಿ ಸ್ವಲ್ಪ ಸ್ಟ್ರೆಂತ್ ಇರಬೇಕು. ಲೋ ಬ್ಯಾಕ್ ಲಿಫ್ಟ್ ಆಗ್ತಾ ಇಲ್ಲ ಮೇಲೆ ಅಂತಂದರೆ ನೀವು ವಾಲ್ ಸಪೋರ್ಟ್ನ ತಗೋಬೋದು, ಇಲ್ಲಾಂದರೆ ಯಾರಾದರೂ ನಿಮ್ಮ ಫ್ರೆಂಡ್ ಅಥವಾ ಪೇರೆಂಟ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಅವ್ರ ಸಪೋರ್ಟ್ ತಗೊಂಡು ನೀವು ಹಲಾಸನ, ಸರ್ವಾಂಗಾಸನ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಬೇಸಿಕ್ ಈ ಆಸನ ಮಾಡೋಕ್ಕೆ ಸ್ಪೈನ್ ರೋಲ್ ಅಂತ ಹೇಳ್ತೀವಿ ನೋಡಿ. ಈ ಥರ ರೋಲ್ ಮಾಡಬೇಕು, ಈ ಥರ ಸ್ಟ್ರೇಟ್ ಫಾರ್ವರ್ಡ್ ಬ್ಯಾಕ್ವರ್ಡ್ ಮೂಮೆಂಟ್, ಈ ಥರ. ಸೊ ಈ ಥರ ಮಾಡಿದಾಗ ನಿಮ್ಮ ಲೋ ಬ್ಯಾಕ್ ಲಿಫ್ಟ್ ಆಗುತ್ತೆ. ಸೊ ನಿಮ್ಮ ಲೋ ಬ್ಯಾಕ್ ಲಿಫ್ಟ್ ಆದ ತಕ್ಷಣ ನೀವು ಹೋಲ್ಡ್ ಮಾಡ್ಬೋದು. ಸೊ ಇದು ಬರೀ ಬಿಗಿನರ್ಸ್ಗಷ್ಟೇ. ನೀವು ನಾರ್ಮಲಿ ಯೋಗ ಮಾಡ್ತಾ ಇದ್ರೆ ಇದೇ ಥರ ಸ್ಲೋ ಆಗಿ ನಿಮ್ಮ ಕಾಲನ್ನ ಈ ಥರ ಲಿಫ್ಟ್ ಮಾಡ್ಕೋಬೋದು. ಸೊ ಲಿಫ್ಟ್ ದ ಲೋ ಬ್ಯಾಕ್, ಹೋಲ್ಡ್ ಯುವರ್ ಲೋ ಬ್ಯಾಕ್ ಫರ್ಮ್ಲಿ, ನೀ ಸ್ಟ್ರೈಟ್ ಮಾಡ್ತಾ ಎಷ್ಟಾಗತ್ತೋ ನಿಮ್ಮ ಕಾಲನ್ನ ನಿಮ್ಮ ತಲೆ ಹಿಂದೆ ಡ್ರಾಪ್ ಮಾಡ್ತಾ ಹೋಗಬೇಕು, ಈ ಥರ. ಸೊ ಬೆನ್ನ ಮೇಲೆ ಕೈ ಇರಲಿ, ಕೈ ಬಿಡಬಾರ್ದು. ಸ್ಲೋ ಆಗಿ ನಿಮ್ಮ ನೆಕ್ ಮತ್ತು ಶೋಲ್ಡರ್ ಮೇಲೆ ವೆಯ್ಟ್ ತಗೊಳ್ತಾ ಹೋಗಬೇಕು. ಸ್ಲೋಲಿ ಡ್ರಾಪ್ ಯುವರ್ ಟೋಸ್ ಡೌನ್, ನೀ ಸ್ಟ್ರೇಟ್, ಬ್ರೀತ್ ಸ್ಲೋಲಿ ಇನ್ ಹಲಾಸನ. ಸೊ ನನಗೆ ಬ್ಯಾಲೆನ್ಸ್ ಬರ್ತಾ ಇದೆ, ನನಗೆ ಕಾನ್ಫಿಡೆನ್ಸ್ ಇದೆ ಈ ಪೊಸಿಷನಲ್ಲಿ ಅಂತಂದರೆ ಆವಾಗ ಸ್ಲೋ ಆಗಿ ನಿಮ್ಮ ಕೈ ಕೆಳಗಡೆ ಇಡ್ಬೋದು, ಈ ಥರ. ಸೊ ಬ್ರೀತ್ ಡೀಪ್ಲಿ. 1 2 3 4 and 5. Slowly keep the toes down. ತುಂಬ ಟೈಮ್ ತಗೊಳ್ಳಿ ಫ್ರೆಂಡ್ಸ್ ಆಸನ ಮಾಡುವಾಗ. ಬೇಗ ನಾವು ಆತ್ರ ಮಾಡಿಕೊಂಡು ಆಸನಾಸ್ ಮಾಡಬಾರ್ದು. ಎಷ್ಟಾಗುತ್ತೋ ಅಷ್ಟು ಬ್ರೀತ್ ಮಾಡ್ತಾ ಸ್ಲೋ ಆಗಿ ನಿಮ್ಮ ಬಾಡಿಗೆ ಎಷ್ಟಾಗುತ್ತೋ ಟೈಮ್ ಕೊಡಿ. ಸೊ ಇವಾಗ ಸರ್ವಾಂಗಾಸನ ಮಾಡೋಣ. ಸ್ಲೋಲಿ ಟೇಕ್ ಯುವರ್ ರೈಟ್ ಲೆಗ್ ಅಪ್, ಟೋಸ್ ಪಾಯಿಂಟ್. ಸ್ಲೋಲಿ ಟೇಕ್ ಯುವರ್ ಲೆಫ್ಟ್ ಲೆಗ್ ಅಪ್. ಸೊ ಎಲ್ಲರೂ ಈ ಸ್ಟೇಜ್ ತನಕ ಮಾಡ್ತಾರೆ. ಇಲ್ಲಿಂದ ನಮ್ಮ ಬಾಡಿನ ನಾವು ಸ್ಟ್ರೈಟ್ ಮಾಡ್ಕೋಬೇಕು. ಸೊ ಸ್ಪೈನನ್ನು ಇನ್ನೂ ಸ್ವಲ್ಪ
ಲೆಂಥನ್ ಮಾಡ್ಕೋಬೇಕು ಈ ಥರ. ಸ್ಲೋಲಿ ಫುಲ್ ಬಾಡಿ ವೇಟ್ ಆನ್ ದ ನೆಕ್. ಕಾಲನ್ನು ನಿಮಗಿಂತ ದೂರ ತಗೊಳ್ಳಿ. ಮೂವ್ ಯುವರ್ ಲೆಗ್ಸ್ ಅವೇ. ಸೊ ಹೋಲ್ಡ್ ಸರ್ವಾಂಗಾಸನ. ಎಷ್ಟಾಗುತ್ತೋ ಬ್ಯಾಲೆನ್ಸ್ ಮಾಡ್ತಾ ಬ್ರೀತ್ ಮಾಡಿ. 1 2 3 4 5 and 6. Slowly bend the knee one by one to the forehead. ಸ್ಲೋ ಆಗಿ ನಿಮ್ಮ ಬ್ಯಾಕ್ನ ಕೊಲ್ಯಾಪ್ಸ್ ಮಾಡ್ತಾ ಯು ವಿಲ್ ಡ್ರಾಪ್ ದ ಸ್ಪೈನ್ ಡೌನ್. ಸೊ ಸುಪ್ತ ಬದ್ಧ ಕೋನಾಸನಲ್ಲಿ ಲೋವರ್ ಬ್ಯಾಕ್ನ ರಿಲ್ಯಾಕ್ಸ್ ಮಾಡಿ. ಬ್ರೀತ್ ಇನ್, ಬ್ರೀತ್ ಔಟ್ ಸ್ಲೋಲಿ. ಟೇಕ್ ಎ ಫ್ಯೂ ಬ್ರೆತ್ಸ್. ಸೊ ಸ್ಲೋಲಿ ಯು ಕ್ಯಾನ್ ಕಮ್ ಅಪ್. ವಿ ವಿಲ್ ಮೂವ್ ಟು ದ ನೆಕ್ಸ್ಟ್ ಆಸನ. ಸೊ ನಿಮ್ಮ ನೆಕ್ಕಲ್ಲಿ ಏನಾದರೂ ಸ್ಟ್ರೆಸ್ ಆಗಿದ್ದರೆ ಸರ್ವಾಂಗಾಸನ ಹಲಾಸನ ಮಾಡಿ. ನಿಮ್ಮ ನೆಕ್ಕಲ್ಲಿ ಏನಾದರೂ ಸ್ಟ್ರೆಸ್ ಆಗಿದ್ದರೆ ಇಲ್ಲ ಬ್ಯಾಕಲ್ಲಿ ಏನಾದರೂ ಸ್ವಲ್ಪ ಪೇನ್ ಇದ್ದರೆ ನೀವು ಸ್ಲೋ ಆಗಿ ಸುಖಾಸನದಲ್ಲಿ ಫಾರ್ವರ್ಡ್ ಬೆಂಡ್ ಮಾಡ್ಬೋದು. ಈ ಥರ ಸ್ಲೋಲಿ ಬೆಂಡ್ ಡೌನ್, ರಿಲ್ಯಾಕ್ಸ್. 5 4 3 2 and 1. Slowly inhale, come up. We will stretch the legs forward. Keep your toes looking upward. Ekam inhale, back straight. ನಿಮ್ಮ ಸ್ಪೈನ್ನ ಬೇಸ್ ಆಫ್ ದ ಸ್ಪೈನಿಂದ ಲೆಂತ್ ಮಾಡ್ತಾ ಹೋಗಬೇಕು. ದ್ವೇ slowly lengthen the spine. Exhale, bend down. Breathe slowly. Paschimottanasana. 1 2 3 4 5. Slowly inhale, lift the spine upward. Exhale, come back to Samasthiti. So next asana madana, Ardha Matsyendriyasana madana. Take your right leg inside. Kaalu right leg na ನಿಮ್ಮ ಲೆಫ್ಟ್ ಥೈಸ್ ಪಕ್ಕ ತಗೊಳ್ಳಿ. ಲೆಫ್ಟ್ ನೀನ ಈ ಥರ ಕ್ರಾಸ್ ಮಾಡ್ಕೊಳ್ಳಿ. ಸೊ ನಿಮ್ಮ ಬಾಡಿ ಸ್ಟ್ರೈಟ್ ಆಗಿರಬೇಕು. ಲೆಫ್ಟ್ ನೀ ಇಸ್ ಪಾಯಿಂಟಿಂಗ್ ಆನ್ ದ ಟಾಪ್. Now connect the right elbow to the left knee slowly. ಈ ಥರ. ಸೊ ರೈಟ್ ಹ್ಯಾಂಡನ್ನ ನೀವು ಈ ಥರ ಹೋಲ್ಡ್ ಮಾಡ್ಬೋದು. ಇಲ್ಲ ಅಂದರೆ ಸ್ವಲ್ಪ ಈ ಥರ ಸ್ಟ್ರೆಚ್ ಮಾಡಿ ನಿಮ್ಮ ಲೆಫ್ಟ್ ಫುಟ್ನ ಹೋಲ್ಡ್ ಮಾಡಬೇಕು. ಓಕೆ, ಸ್ಲೋಲಿ ಬ್ರೀತ್ ಇನ್. ವಿ ವಿಲ್ ಟ್ವಿಸ್ಟ್ ದ ಬಾಡಿ. ಲುಕ್ ಬ್ಯಾಕ್. 1 2 3 4 5. Slowly exhale, come back. Stretch the legs forward. So left side Ardha Matsyendriyasana madana. Bring the left leg inside. Right leg crossed on the left knee. ಸೊ ಆಪೋಸಿಟ್ಸ್ ಕನೆಕ್ಟ್ ಮಾಡಬೇಕು. ಯಾವಾಗಲೂ ರೈಟ್ ಲೆಗ್ ಇದ್ದರೆ ಲೆಫ್ಟ್ ಎಲ್ಬೋನ ಕನೆಕ್ಟ್ ಮಾಡಿ. ಸೊ ಕನೆಕ್ಟ್ ಯುವರ್ ಲೆಫ್ಟ್ ಎಲ್ಬೋ ಟು ದ ರೈಟ್ ನೀ. ಸ್ಲೋ ಆಗಿ ಬಾಡಿ ಸ್ಟ್ರೇಟ್ ಮಾಡ್ತಾ ಸ್ಲೋಲಿ ಟ್ವಿಸ್ಟ್. 1 2. ಎಷ್ಟಾಗತ್ತೋ ಬ್ರೀತ್ ಮಾಡಿ. ನಿಮ್ಮ ಸ್ಟ್ರೆಚ್ ಇಲ್ಲಿ ಫೀಲ್ ಆಗಬೇಕು ನಿಮಗೆ. ಅಪ್ಪರ್ ಬ್ಯಾಕ್, mid back, upper torso. 3 4 5. Slowly exhale, come back. So we will relax the whole body. Slow down your breath.
Inhale all the positivity, exhale out all the negativity. Keep your mind calm, relax. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ 4 ಆಸನಗಳು ಸರ್ವಾಂಗಾಸನ, ಹಲಾಸನ, ಅರ್ಧ ಮತ್ಸ್ಯೇಂದ್ರಿಯಾಸನ, ಪಶ್ಚಿಮೋತ್ತಾನಾಸನ ಭಾಳ ಎಫೆಕ್ಟಿವ್ ಆಗಿರುತ್ತೆ. ನಿಮಗೆ ಫೆಟಿಗ್ ಫೀಲ್ ಆಗ್ತಾ ಇದ್ರೆ, ಬೋರ್ಡಮ್ ಫೀಲ್ ಆಗ್ತಾ ಇದ್ರೆ, ಬೇಕಾಗಿದ್ದಕ್ಕಿಂತ ಜಾಸ್ತಿ ನಿದ್ದೆ ಬರ್ತಾ ಇದ್ರೆ ನೀವು ಈ 4 ಆಸನಾಸ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಸೊ ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಬೆನಿಫಿಟ್ಸ್ ಬೇಗ ಆಗತ್ತೆ. ವಾರದಲ್ಲಿ 3 ದಿನನೂ ಮಾಡ್ಬೋದು. ಸೊ ಪ್ರಾಕ್ಟೀಸ್ ಮಾಡಿ ನಮಗೆ ನೀವು ಹೇಳಿ ಯಾವ ಥರ ಎಫೆಕ್ಟ್ ಆಯಿತು ಅಂತ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೊಂದಷ್ಟು ಯೋಗನ ನಾವು ಕಲ್ತ್ಕೊಳ್ಳೋಣ. ನಮಸ್ಕಾರ.